कुचरी शहर में डॉक्टर बी.आर. अम्बेडकर एजुकेशनल इंस्टीट्यूट के नए हाई स्कूल के एकेडमी ईयर 2025-26 के एसएसएलसी एग्जाम में 100% रिजल्ट रिकॉर्ड करके सबका ध्यान खींचा है। स्कूल के 66 स्टूडेंट्स में से 66 पास हुए हैं, जिनमें से उन्होंने एक बार फिर एजुकेशन के फील्ड में अपनी काबिलियत साबित की है। इस कामयाबी के बाद शहर के एक जेरोक्स दुकान के मालिक के इकलौते बेटे शिवम मेसिकाई ने 625 में से 618 मार्क्स हासिल किए हैं, जिससे राज्य में 8वीं तालुका में 5वीं और कुचरी शहर और स्कूल में पहली रैंक हासिल की है। शिवम के पिता राजू मेसिकाई और मां शैला मेसिकाई कुचरी शहर में जेरोक्स की दुकान चलाकर जो इनकम होती है उससे परिवार का खर्चा चलाते हैं। पैसों की तंगी के बावजूद इस कपल ने, जिन्होंने अपने बेटे की पढ़ाई पूरी करना अपना मेन गोल बनाया, उसे ऊंचे पद पर देखने के अपने सपने को पूरा करने की एक तरफ बड़ा कदम उठाया है। शिवम ने जामखंडी के जाने माने एजुकेशनल इंस्टीट्यूट में से एक तुंगल कॉलेज के एजेंट्स एग्जाम में से 200 में से 149 मार्क्स हासिल किए हैं और साइंस डिपार्टमेंट में कंसेशन फीस पर एडमिशन लेकर अपने आगे के एकेडमिक सफर के लिए एक मजबूत नींव रखी है। ನನ್ನ ಹೆಸರು ಶಿವಮ್ ಬಸವರಾಜ್ ಮೆಣಸಿನಕಾಯಿ ಮೆಣಸಿನಕಾಯಿ ಅಂತ. ನಾನು ಕುರ್ಚಿಯಲ್ಲಿ ನ್ಯೂ ಹೈಸ್ಕೂಲ್ ಕುರ್ಚಿ ಅಜಿತ್ ಬಾನೆ ಶಾಲೆಯಲ್ಲಿ ಓದುತ್ತಿದ್ದೀನಿ. ಈಗ SSLC ರಿಸಲ್ಟ್ ಬಂದ್ರಿಂದ ಎಷ್ಟು ಪರ್ಸೆಂಟೇಜ್ ತೊಗೊಂಡು? ನಾನು 98.88. ಆಮೇಲೆ ಏನು ಅನಿಸುತ್ತೆ ನಿಮ್ಗೆ ರಿಸಲ್ಟ್ ನೋಡಿರಿ? ರಿಸಲ್ಟ್ ನೋಡಿ ಖುಷಿಯಾಗೈತೆ ರೀ. ಆದ್ರೆ ಇನ್ನೊಂದು ಜರ ಮಾಡ್ಬೇಕಂತ ನಮ್ಮ ತಾಯಿಯವ್ರ ತಂದೆಯವ್ರ ಆಸೆ ಐತೆ ರೀ. ಅದು ನಾನು ನನ್ನ ಬೆಸ್ಟ್ ಕೊಟ್ಟು ಮಾಡೀನಿ ರೀ. ಆಮೇಲೆ ನಮ್ಮ ಸರ್ಗಳು, ನಮ್ಮೆಲ್ಲ ಗುರು ಬಂದರು ಎಲ್ಲರೂ ಭಾಳ ಕಷ್ಟಪಟ್ಟಿರು. ಮುಂಜಾನೆ 4 ಎಬ್ಬಿಸ್ತಿರು, ಫೋನ್ ಹಚ್ಚಿ ಎಬ್ಬಿಸ್ತಿರು. ಆಮೇಲೆ ಸಂಜೆಗೆ ಎಕ್ಸ್ಟ್ರಾ ಕ್ಲಾಸು, ಆಮೇಲೆ ಯಾವುದು ಗ್ರೇಡ್ ಗ್ಯಾಪ್ ಇಲ್ಲದಂಗೆ ಕ್ಲಾಸ್ನ ನಡೆಸ್ತಿರು. ಆಮೇಲೆ ನಮ್ಮ ಬಗ್ಗೆ ಹೆಚ್ಚು ಒತ್ತು ಕೊಡ್ತಿರು. ನಮ್ಮ ಸರಣಿ ಪರೀಕ್ಷೆಗಳು ನಡೆದಾಗ ಅವರು ಪ್ರತಿ ಸರಣಿ ಆದ ನಂತರ ಟೈಮ್ ಟು ಟೈಮ್ ರಿಸಲ್ಟ್ ಹೇಳಿ ಅವರು ನಮ್ಮ ತಪ್ಪುಗಳನ್ನು ತಿದ್ದಿ ಸುಧಾರಿಸ್ತಿರ್ರಿ. ಮತ್ತು ಇನ್ನೂ ಎಷ್ಟು ಮಾರ್ಕ್ಸ್ ಬೀಳ್ಬೇಕಂತ ನಿಮ್ಮದು ವಿಚಾರ? ಇನ್ನೂ 3-4 ಮಾರ್ಕ್ಸ್ ಬೀಳ್ಬೇಕಂತ ನಂದು ವಿಚಾರ ಐತ್ರಿ. 99 ಮ್ಯಾಗ ಆಗ್ಬೇಕಂತ ವಿಚಾರ ಐತಿ. ಅಭ್ಯಾಸ ಕ್ರಮ ಯಾವ ರೀತಿ ಇತ್ತು ನಿಮಗೆ? ಅಭ್ಯಾಸ ಕ್ರಮ ಅವರು ಸರ್ಗಳು ಮುಂಜಾನೆ ಎಲ್ಲರಿಗೂ ಮುಂಜಾನೆ ಹೇಳಕ್ಕೆ ಫೋನ್ ಹಾಕ್ಸ್ಬೇಕಂತ ಇದು ರೂಲ್ಸ್ ಮಾಡಿದೆ. ಮುಂಜಾನೆ ಮತ್ತು ಸ್ಕೂಲಲ್ಲಿ ಭೀ ಸಂಜೆಗೆ 2-3 ತಾಸು ಓದ್ಸಕ್ಕೆ ಇಟ್ಟಿದ್ದೆ. ರೀಡಿಂಗ್ ಅವಶ್ಯಕ ಮಾಡಿದೆ. ಆಮೇಲೆ ಅದ್ರ ನಂತರ ಸಾಯಂಕಾಲ ರಾತ್ರಿ ಒಂದು ಜರ ಓದೋದು, ಅವರ ಹೋಮ್ವರ್ಕ್ ರೈಟಿಂಗ್ ಸ್ಪೀಡ್ ಆಗಲಿ ಅಂತ ಹೋಮ್ವರ್ಕ್ ಕೊಡ್ತೀವಿ. ಅದ್ರ ಸಂಬಂಧ ನಮ್ಮ ಪೇಪರ್ದಾಗ ಟೈಮ್ ಕವರ್ ಆಗಬೇಕು, ಪೇಪರ್ ಲೇಟ್ ಆಗಬಾರ್ದು. ಈಗ ನಿಮ್ಮ ತಂದೆಯವ್ರು ಏನು ಮಾಡ್ತಾರೆ? ನಮ್ಮ ತಂದೆಯವರ ಜೆರಾಕ್ಸ್ ಮಷಿನ್ ಅಂಗಡಿ ಐತೆ, ಜೆರಾಕ್ಸ್ ತೆಗಿತಾರೆ. ಅವ್ರ ಸಹಕಾರ ಯಾವ ರೀತಿ ಸಿಕ್ಕಿತ್ತು ನಿಮಗೆ? ಅವರು ಎಲ್ಲ ರೀತಿ ಸಹಕಾರ ಕೊಡ್ತಾರೆ. ನಮ್ಮ ಅಭ್ಯಾಸಕ್ಕೂ ಆಯ್ತು, ನಮ್ಮ ಇದಕ್ಕೂ ಆಯ್ತು, ಎಲ್ಲರಿಗೂ ಸಹಕಾರ ಕೊಡ್ತೀವಿ. ಮುಂದೆ ಏನು ಆಗಬೇಕಂತ ವಿಚಾರ? ಮುಂದೆ ಏನಾಗಬೇಕಂತ ವಿಚಾರ? ನಾನು ಈಗ PUC ಯಲ್ಲಿ ಸೈನ್ಸ್ ತೊಗೊಂಡು JEE ಎಕ್ಸಾಮ್ ಕಟ್ಟಿ ಅದರಲ್ಲಿ ಚಲೋ ರ್ಯಾಂಕ್ ತೊಗೊಂಡು ಯಾವುದೇ ಚಲೋ ಇಂಜಿನಿಯರ್ ಆಗಬೇಕಂತ ಆಸೆ. ನಿಮ್ಮ ತಂದೆ ತಾಯಿದ ಆಸೆ ಏನಿದೆ? ನಮ್ಮ ತಂದೆ ತಾಯಿ ಆಸೆ ಲೆಕ್ಚರರ್ ಆಗಬೇಕಂತ ಆಸೆ ಇದೆ. ನಿಮ್ಮದು ಅವ್ರದ್ದು ಸಾಮ್ಯತೆ ಇತ್ತು ಅಥವಾ ನಿಮ್ಮದು ವಿಚಾರ ಬೇರೆ ಇತ್ತು? ಇಲ್ಲ, ನೋಡಬೇಕು. ಈಗ ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿರಿ ನೀವು, ಆಮೇಲೆ